ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತು ಹುಣಸೆ ಹಣ್ಣಿನ ಚಾಕ್ಲೇಟ್ ಅಥವಾ ಹುಣಸೆ ಹಣ್ಣಿನ ಲಾಲಿಪಾಪ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. 90s ಕಿಡ್ಸ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 50 ಗ್ರಾಮ್ನಾಗುವಷ್ಟು ಬೀಜ ತೆಗೆದಿರುವಂತಹ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊಳ್ತೀನಿ. ಬೇಗ ನೆನಿಬೇಕಂತ ಹೇಳಿದರೆ ಬಿಸಿ ನೀರು ಕೂಡ ಸೇರಿಸ್ಕೊಳ್ಬೋದು. ನಂತರ ನೆಂದಿರುವಂತಹ ಹುಣಸೆ ಹಣ್ಣನ್ನು ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಇದಕ್ಕೆ ಒಂದು 5 ಎಲೆ ಆಗುವಷ್ಟು ಕರಿಬೇವು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮೆತ್ತಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಸೈಡಲ್ಲಿ ಇಟ್ಕೊಳ್ತೀನಿ. ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾವು ಹುಣಸೆ ಹಣ್ಣು ಎಷ್ಟು ತಗೊಂಡಿದ್ದೇವೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ಬೆಲ್ಲವನ್ನು ತೆಗೆದುಕೊಳ್ಬೇಕು. ಆವಾಗ ಇದರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬೆಲ್ಲವನ್ನು ಸೇರಿಸಿದ ನಂತರ ಇದಕ್ಕೆ ನೀರನ್ನು ಸೇರಿಸಬಾರ್ದು. ಹಾಗೆಯೇ ಸಣ್ಣ ಉರಿಯಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ನೋಡಿ, ಒಂದು 3ರಿಂದ 4 ನಿಮಿಷ ಬೆಲ್ಲವನ್ನು ಹುರ್ಕೊಂಡ್ರೆ ಈ ರೀತಿಯಾಗಿ ಬೆಲ್ಲ ಕರಗುತ್ತೆ. ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ಪೇಸ್ಟನ್ನು ಸೇರಿಸ್ಕೊಳ್ತೀನಿ. ಹುಣಸೆ ಹಣ್ಣಿನ ಪೇಸ್ಟನ್ನು ಸೇರಿಸಿದ ನಂತರ ಸಣ್ಣ ಉರಿಯಲ್ಲಿಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದಕ್ಕೆ ನೀರನ್ನು ಏನು ಸೇರಿಸಬಾರ್ದು. ನಂತರ ನೀವು ಉಪ್ಪು, ಖಾರ ಹಾಗೆ ಸ್ವೀಟನ್ನು ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಅಂತ. ಇದು ಇದೇ ರೀತಿ ಸಣ್ಣ ಉರಿನಲ್ಲಿಯೇ ಮಿಕ್ಸ್ ಮಾಡ್ಕೊಳ್ತಾ ದಪ್ಪ ಆಗುವ ತನಕ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಈ ರೀತಿಯಾಗಿ ತಳ ಬಿಡುವ ತನಕ ಈ ಹದಕ್ಕೆ ಬಂದ ತಕ್ಷಣ ನಾವು ಸ್ಟೋವನ್ನು ಆಫ್ ಮಾಡ್ಕೊಳ್ಬೇಕು. ಇದು ತಣ್ಣಗಾದ ನಂತರ ಮತ್ತೆ ಪುನಃ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಸ್ಟೋವನ್ನು ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ನಂತರ ನೋಡಿ, ಈ ರೀತಿಯಾಗಿ ಕವರ್ಗೆ ಹಾಕಿ ನೀವು ಹುಣಸೆ ಹಣ್ಣಿನ ಚಾಕ್ಲೇಟ್ ಕೂಡ ಮಾಡ್ಕೊಳ್ಬಹುದು. ಅಥವಾ ನಿಮಗೆ ಲಾಲಿಪಾಪ್ ಬೇಕಂತ ಹೇಳಿದರೆ ಈ ರೀತಿಯಾಗಿ ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕಿ ನಂತರ ಕವರ್ನಿಂದ ಕ್ಲೋಸ್ ಮಾಡಿ ಒಂದು ರಬ್ಬರ್ ಹಾಕಿದರೆ ಹುಣಸೆ ಹಣ್ಣಿನ ಲಾಲಿಪಾಪ್ ಕೂಡ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಚಿಕ್ಕಂದಿನಲ್ಲಿ ಜಾಸ್ತಿಯಾಗಿ ತಿಂತಿದ್ದಂತಹ ತಿಂಡಿ ಇದೆ. ಇವಾಗಿನ ಮಕ್ಕಳಿಗೆ ಇದರ ಪರಿಚಯವೂ ಇಲ್ಲ, ಹಾಗೆ ಇದರ ರುಚಿ ಕೂಡ ಗೊತ್ತಿಲ್ಲ. ನನಗೆ ಬಹಳ ದಿನದಿಂದ ಇದನ್ನು ತಿನ್ನಬೇಕಂತ ಅನಿಸ್ತಾ ಇತ್ತು. ಆದರೆ ಇವಾಗ ಇದು ಎಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ನಾನೇ ಟ್ರೈ ಮಾಡಿ ನೋಡಿದೆ, ಹಾಗೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನನ್ನಾಗೆ ಯಾರಿಗಾದರೂ ಈ ರೀತಿ ಹುಣಸೆ ಹಣ್ಣಿನ ಚಾಕ್ಲೇಟ್ ಅಥವಾ ಲಾಲಿಪಾಪ್ ತಿನ್ನಬೇಕಂತ ಆಸೆ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಾಗುತ್ತೆ. ಸೇಮ್ ಅದೇ ಟೇಸ್ಟು. ತುಂಬಾ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 3 ತಿಂಗಳ ತನಕ ತಿನ್ಬೋದು, ಏನೂ ಆಗಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಚಿಕ್ಕಂದಿನಲ್ಲಿ ಈ ಲಾಲಿಪಾಪ್ ಅಥವಾ ಹುಣಸೆ ಹಣ್ಣಿನ ಲಾಲಿಪಾಪ್ ಅಥವಾ ಚಾಕ್ಲೇಟ್ ತಿಂದ ನೆನಪಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.